ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಇದು ಎಲ್ಲೋ ಒಂದು ಕಡೆ ತಕ್ಕ ಮಟ್ಟಿಗೆ ಒಂದು ಬ್ರೀದಿಂಗ್ ಸ್ಪೇಸ್ ಅನ್ನು ಕೊಡ್ತಾ ಇದೆ. ಈಗ ಸೃಷ್ಟಿಯಾಗಿರುವಂತಹ ಒಂದು ಗ್ಯಾಸ್ನ ಬಿಕ್ಕಟ್ಟಿಗೆ 47,000 ಮೆಟ್ರಿಕ್ ಟನ್ ಗ್ಯಾಸ್ ಅನ್ನ ಹೊತ್ತು ಬಂದಿದೆ ಒಂದು ನಂದಾದೇವಿ ಟ್ಯಾಂಕರ್. ನಿನ್ನೆ 46,000 ಮೆಟ್ರಿಕ್ ಟನ್ ಗ್ಯಾಸ್ ಅನ್ನ ಶಿವಾಲಿಕ್ ಅನ್ನುವಂಥ ಒಂದು ಟ್ಯಾಂಕರ್ ಹೊತ್ತಿ ಬಂದಿತ್ತು. ಇವತ್ತು ನಂದಾದೇವಿ ಕೂಡ ಭಾರತದ ಬಂದರನ್ನ ತಲುಪಿದೆ. ಗುಜರಾತ್ನಿಂದ ಮಂಗಳೂರಿಗೆ ಶಿವಾಲಿಕ್ ಗ್ಯಾಸ್ ಬರಲಿದೆ. ಒಂದು ಟ್ಯಾಂಕರ್ ಹೊತ್ತು ಬರುತ್ತೆ ಅಂದರೆ ಅಲ್ಲಿ ಒಂದಷ್ಟನ್ನ ಆಫ್ಲೋಡ್ ಮಾಡಿ ಮತ್ತೆ ಮಂಗಳೂರಿಗೆ ಬಂದು ಇಲ್ಲೂ ಕೂಡ ಆಫ್ಲೋಡ್ ಮಾಡುವಂಥ ಪ್ರಕ್ರಿಯೆ. ನಿನ್ನೆ ಶಿವಾಲಿಕ್ ಅದೇ ಥರ ಮಾಡಿತ್ತು. ಇವತ್ತು ನಂದಾದೇವಿ ಅನ್ನುವಂಥ ಒಂದು ಬೃಹತ್ ಹಡಗು, ಒಂದು ಟ್ಯಾಂಕರ್ ಅನಿಲವನ್ನ ಹೊತ್ತು ತಂದಿರುವಂಥದ್ದು. ಈಗ ಗಮನಿಸ್ತಾ ಇದ್ದೀರಿ, ಒಂದು ಕಡೆ ಶಿವಾಲಿಕ್, ಮತ್ತೊಂದು ಕಡೆಯಲ್ಲಿ ನಂದಾದೇವಿ. ಇಡೀ ಭಾರತೀಯರು ಕಣ್ಣರಳಿಸಿ ಕಾಯ್ತಾದಂತಹ ಕ್ಷಣ ಇದು. ಯಾವಾಗ ಈ ಒಂದು ಬಿಕ್ಕಟ್ಟು ಪರಿಹಾರ ಆಗುತ್ತೆ, ಯಾವಾಗ ನಮ್ಮ ಮನೆಗೆ ಸಿಲಿಂಡರ್ ಬರುತ್ತೆ, ಒಲೆ ಹತ್ತಿ ಉರಿಯುತ್ತೆ ಅಂತ. ಸೊ ಆ ಒಂದು ಕ್ಷಣ ಸಮೀಪಿಸ್ತಾ ಇದೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಮತ್ತೊಮ್ಮೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಂದ್ರಮೋಹನ್, ಈಗ ಒಂದ್ ಕಡೆ ಈ ಒಂದು ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಈ ಎರಡು ಟ್ಯಾಂಕ್ಗಳ ಫೋಟೋ ನೋಡಿದ್ರೇನೆ ಒಂದು ರೀತಿಯಾದಂತಹ ನಿರಾಳ ಭಾವನೆ ನಮ್ಮಲ್ಲಿ ಬರ್ತಾ ಇದೆ. ಸೊ ಇನ್ನೆಷ್ಟು ಟ್ಯಾಂಕರ್ಗಳು ಬರಬೇಕು ಅಂಡ್ ಈಗ ಬಂದಿರುವಂತಹ ಟ್ಯಾಂಕರ್ಗಳ ಕೆಪಾಸಿಟಿ ಎಷ್ಟು ಹೊತ್ತಿ ತಂದಿದೆ? ಹೌದು ರಾಹುಲ್, ಈಗ ಮುಖ್ಯವಾಗಿ ಇರಾನ್ ದೇಶ ಹೊರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಿತ್ತು. ಬಂದ್ ಮಾಡಿದ ಬಳಿಕ ಭಾರತದ ಕಚ್ಚಾ ತೈಲದ ಟ್ಯಾಂಕರ್ಗಳು, ಹಡಗುಗಳು ಮತ್ತು ಗ್ಯಾಸ್ನ ಟ್ಯಾಂಕರ್ಗಳು ಭಾರತಕ್ಕೆ ಬರಲಿಕ್ಕೆ ಸಮಸ್ಯೆ ಆಗಿತ್ತು. ಎಲ್ಲವೂ ಕೂಡ ಹೊರ್ಮುಜ್ ಜಲಸಂಧಿ ಬಳಿಯೇ ಸಿಲುಕಾಕೊಂಡಿದ್ವು. ಆದರೆ ಈಗ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಗ್ಚಿ ಅವರ ಜೊತೆಗೆ ಮಾತುಕತೆ ನಡೆಸಿದ್ರು ಮತ್ತು ಇರಾನ್ ಅಧ್ಯಕ್ಷರೊಂದಿಗೂ ಕೂಡ ಭಾರತದ ಪ್ರಧಾನಿ ಮೋದಿ ಅವರು ಮಾತುಕತೆ ನಡೆಸಿದ್ರು. ಈ ಮೂಲಕವಾಗಿ ಇರಾನನ್ನ ಮನವೊಲಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಮತ್ತು ಭಾರತದ ಕಚ್ಚಾ ತೈಲ ಟ್ಯಾಂಕರ್ಗಳು, ಗ್ಯಾಸ್ ಟ್ಯಾಂಕರ್ಗಳು ಸುರಕ್ಷಿತವಾಗಿ ಹೊರ್ಮುಜ್ ಜಲಸಂಧಿನ ದಾಟಿಕೊಂಡು ಭಾರತಕ್ಕೆ ಬರಲಿಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಇರಾನನ್ನು ಮನವೊಲಿಸಿದ್ರು. ಇದು ಯಶಸ್ವಿಯಾಗಿದೆ. ಈ ಮಾತುಕತೆ ಯಶಸ್ವಿಯಾದ ಪರಿಣಾಮವಾಗಿ ಮೊನ್ನೆನೇ ಶಿವಾಲಿಕ್ ಮತ್ತು ನಂದಾದೇವಿ ಎರಡು ಗ್ಯಾಸ್ ಟ್ಯಾಂಕರ್ಗಳನ್ನು ಭಾರತಕ್ಕೆ ಕಳಿಸಲಿಕ್ಕೆ ಇರಾನ್ ಒಪ್ಪಿಕೊಂಡಿತ್ತು. ಹೊರ್ಮುಜ್ ಜಲಸಂಧಿಯನ್ನು ದಾಟಿ ಹೊರಟಿದ್ವು. ಈಗ ನಿನ್ನೆನೇ ಶಿವಾಲಿಕ್ ಗ್ಯಾಸ್ ಟ್ಯಾಂಕರ್ ಭಾರತಕ್ಕೆ ಬಂದಿತ್ತು. ಇವತ್ತು ನಂದಾದೇವಿ ಹೆಸರಿನ ಗ್ಯಾಸ್ ಟ್ಯಾಂಕರ್ ಕೂಡ ಗುಜರಾತ್ನ ವಾದಿನಾರ ಬಂದರಿಗೆ ಬಂದು ತಲುಪಿದೆ. ಈಗ ಇಲ್ಲಿ ನಂದಾದೇವಿ ಟ್ಯಾಂಕರ್ನಿಂದ ಮತ್ತೊಂದು ಟ್ಯಾಂಕರ್ಗೆ ಗ್ಯಾಸನ್ನು ಸರಬರಾಜು ಮಾಡಲಾಗುತ್ತೆ. ಇದು ಸರಬರಾಜು ಮಾಡಲಿಕ್ಕೂ ಕೂಡ 1 ದಿನಗಳ ಕಾಲಾವಕಾಶ ಬೇಕಾಗುತ್ತೆ. ಅಲ್ಲಿ ಅರ್ಧ ಟ್ಯಾಂಕರನ್ನು ಖಾಲಿ ಮಾಡಲಾಗುತ್ತೆ. ಅದಾದ ಬಳಿಕ ಅರ್ಧ ಟ್ಯಾಂಕರು ತಮಿಳುನಾಡಿನ ಬಂದರು ಪ್ರದೇಶಕ್ಕೆ ಬರುತ್ತೆ. ತಮಿಳುನಾಡಿಗೂ ಕೂಡ ಇನ್ನು ಅರ್ಧ ಭಾಗ ಗ್ಯಾಸನ್ನು ಕೂಡ ಸರಬರಾಜು ಮಾಡಲಾಗುತ್ತೆ. ಅದೇ ರೀತಿಯಲ್ಲಿ ನಿನ್ನೆ ಬಂದಿರತಕ್ಕಂತಹ ಶಿವಾಲಿಕ್ ಗ್ಯಾಸ್ ಟ್ಯಾಂಕರ್ ಕೂಡ ಸುಮಾರು 40,000 ಮೆಟ್ರಿಕ್ ಟನ್ ಅಷ್ಟು ಗ್ಯಾಸನ್ನು ಹೊತ್ತು ತಂದಿತ್ತು. ಅದರಲ್ಲಿ ಈಗ ಅರ್ಧ ಭಾಗವನ್ನು ಗುಜರಾತ್ನಲ್ಲಿ ಅನ್ಲೋಡ್ ಮಾಡಲಾಗುತ್ತೆ. ಅದಾದ ಬಳಿಕ ಇನ್ನು ಅರ್ಧದ ಭಾಗ ಗ್ಯಾಸನ್ನು ಹೊತ್ಕೊಂಡು ನಮ್ಮ ಕರ್ನಾಟಕದ ನವಮಂಗಳೂರು ಬಂದರಿಗೆ ಬರುತ್ತೆ. ನವಮಂಗಳೂರು ಬಂದರಿನಲ್ಲಿರ್ತಕ್ಕಂಥ ಟ್ಯಾಂಕರ್ಗೆ ಅದನ್ನು ವರ್ಗಾವಣೆಯನ್ನು ಕೂಡ ಮಾಡಲಾಗುತ್ತೆ. ಈಗ ದಕ್ಷಿಣದ 2 ರಾಜ್ಯಗಳಿಗೂ ಕೂಡ ಈಗ ಬಂದಿರತಕ್ಕಂಥ 2 ಗ್ಯಾಸ್ ಟ್ಯಾಂಕರ್ಗಳಲ್ಲಿರುವಂತಹ ಗ್ಯಾಸ್ನ ಅರ್ಧ ಭಾಗ ಸಿಗುತ್ತೆ. ಒಂದು ತಮಿಳುನಾಡಿಗೆ ಸಿಕ್ಕಿದ್ರೆ ಇನ್ನು ಅರ್ಧ ಭಾಗ ಕರ್ನಾಟಕದ ನವಮಂಗಳೂರು ಬಂದರಿನಲ್ಲೂ ಕೂಡ ಅನ್ಲೋಡ್ ಅನ್ನ ಮಾಡಲಾಗುತ್ತೆ. ಬೇರೆ ಟ್ಯಾಂಕರ್ಗಳಿಗೆ ಆ ಒಂದು ಗ್ಯಾಸ್ ಅನ್ನ ವರ್ಗಾವಣೆ ಮಾಡತಕ್ಕಂಥ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಆದ್ರೆ ಈಗ ಬಂದಿರತಕ್ಕಂತಹ 2 ಗ್ಯಾಸ್ ಟ್ಯಾಂಕರ್ಗಳಿಂದ 65 ಲಕ್ಷ LPG ಸಿಲಿಂಡರ್ಗಳನ್ನು ಭರ್ತಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಭಾರತದಲ್ಲಿ ಪ್ರತಿನಿತ್ಯ 50 ಲಕ್ಷದಷ್ಟು LPG ಸಿಲಿಂಡರ್ಗಳು ಬುಕ್ಕಿಂಗ್ ಆಗ್ತವೆ. ಹಾಗಾಗಿ ಈಗ ಬಂದಿರುವಂತಹ 2 ಗ್ಯಾಸ್ ಟ್ಯಾಂಕರ್ಗಳಲ್ಲಿರುವಂತಹ ಗ್ಯಾಸ್ನಿಂದ ಸುಮಾರು 1.5 ದಿನದ ಭಾರತದ ಅಗತ್ಯತೆಯನ್ನು ಅಷ್ಟೇ ಪೂರೈಸಬಹುದು. ಆದರೆ ಭಾರತಕ್ಕೆ ಬೇಕಾಗಿರ್ತಕ್ಕಂಥ LPG ಸಿಲಿಂಡರ್ನ ಪೂರೈಸಬೇಕು ಅಂದರೆ ಪ್ರತಿನಿತ್ಯ ಈ ಹೊರ್ಮುಜ್ ಜಲಸಂಧಿಯನ್ನು ದಾಟಿಕೊಂಡು ಗಲ್ಫ್ ರಾಷ್ಟ್ರಗಳಿಂದಲೇ 1 ಅಥವಾ 2 ಗ್ಯಾಸ್ ಟ್ಯಾಂಕರ್ಗಳು ಬರಬೇಕಾಗುತ್ತೆ. ಆಗ ಮಾತ್ರ ಭಾರತದಲ್ಲಿ LPG ಸಿಲಿಂಡರ್ಗೆ ಯಾವುದೇ ಕೊರತೆ ಆಗೋದಿಲ್ಲ. ಜೊತೆಗೆ ಈಗಾಗಲೇ ಭಾರತದಲ್ಲೂ ಕೂಡ ಇರುವಂತಹ 3 ತೈಲ ಕಂಪನಿಗಳು ಕೂಡ ತಮ್ಮ ಉತ್ಪಾದನೆ 30% ಹೆಚ್ಚಳವನ್ನು ಕೂಡ ಮಾಡಿವೆ. ಇದರಿಂದಲೂ ಕೂಡ ಸ್ವಲ್ಪ ಮಟ್ಟಿಗೆ LPG ಸಿಲಿಂಡರ್ನ ಪೂರೈಕೆ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಆದರೆ ಪ್ರತಿನಿತ್ಯ 1 ಗ್ಯಾಸ್ ಟ್ಯಾಂಕರ್ ಹೊರ್ಮುಜ್ ಜಲಸಂಧಿಯನ್ನು ದಾಟಿಕೊಂಡು ಗಲ್ಫ್ ರಾಷ್ಟ್ರದಿಂದಲೇ ಬರಬೇಕು. ಯಾಕಂದರೆ ಭಾರತದ LPG ಅಗತ್ಯತೆಯ 90% ನಾವು ಗಲ್ಫ್ ರಾಷ್ಟ್ರಗಳಿಂದಲೇ ಆಮದು ಮಾಡ್ಕೊಳ್ತಾ ಇದ್ದೇವೆ. ಆ ಕಾರಣಕ್ಕಾಗಿ ಗಲ್ಫ್ ರಾಷ್ಟ್ರಗಳಿಂದ ಪ್ರತಿನಿತ್ಯ 1 ಗ್ಯಾಸ್ ಟ್ಯಾಂಕರ್ ಬಂದರೆ ಭಾರತದ LPG ಅಗತ್ಯತೆಯನ್ನು ಪೂರೈಸಲಿಕ್ಕೆ ಸಾಧ್ಯ ಆಗುತ್ತೆ. ಮುಖ್ಯವಾಗಿ ಈಗ ಕಚ್ಚಾ ತೈಲಕ್ಕೆ ದೇಶದಲ್ಲಿ ತೊಂದರೆ ಆಗಿಲ್ಲ. ಆದರೆ LPG ಗ್ಯಾಸ್ಗಾಗಿ ನಾವು ಸಂಪೂರ್ಣವಾಗಿ ಗಲ್ಫ್ ರಾಷ್ಟ್ರಗಳನ್ನೇ ಅವಲಂಬಿಸಿಕೊಂಡಿದ್ದೀವಿ. ಹಾಗಾಗಿ ಗಲ್ಫ್ ರಾಷ್ಟ್ರಗಳಿಂದಲೇ ಹೆಚ್ಚಿನ ಗ್ಯಾಸ್ ಟ್ಯಾಂಕರ್ಗಳು ಬರಬೇಕು. ಈಗ ಸದ್ಯ ಹೊರ್ಮುಜ್ ಜಲಸಂಧಿಯ ಬಳಿನಲ್ಲೇ ಸುಮಾರು 22 ಭಾರತದ ಕಚ್ಚಾ ತೈಲ ಟ್ಯಾಂಕರ್ಗಳು ಮತ್ತು ಗ್ಯಾಸ್ ಟ್ಯಾಂಕರ್ಗಳು ಇವೆ. ಅವುಗಳು ಕೂಡ ಈಗ ಮುಂದಿನ ದಿನಗಳಲ್ಲಿ ಭಾರತಕ್ಕೆ ಸುರಕ್ಷಿತವಾಗಿ ಬರುವಂತ ನಿಟ್ಟಿನಲ್ಲಿ ಈಗಾಗಲೇ ಭಾರತ ಇರಾನ್ ಜೊತೆಗೂ ಕೂಡ ಮಾತುಕತೆಯನ್ನ ನಡೆಸಿದೆ. ರಾಹುಲ್, ರೈಟ್ ಚಂದ್ರಮೋಹನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.